ಕಳೆದ 4 ಸಂಚಿಕೆಗಳಲ್ಲಿ ಈ ಪಿತೃಪಕ್ಷ ಅಂದ್ರೇನು, ಪಿತೃಪಕ್ಷ ಆಚರಣೆ ಹೇಗಿರಬೇಕು, ಪಿತೃಪಕ್ಷವನ್ನು ಆಚರಣೆ ಮಾಡುವ ಒಂದು ನೆಪದಲ್ಲಿ ನಾವು ಮೂಢನಂಬಿಕೆಗೆ ಬಲಿಯಾಗ್ತಾ ಇದ್ದೀವ ಅನ್ನೋದ್ರ ಬಗ್ಗೆ ಸಿದ್ಧಗುರು ಪುಷ್ಕರ ಪೂರ್ವಜ್ಞರು ಹಲವು ಮಾಹಿತಿಗಳನ್ನು ಕೊಟ್ಟರು. ಜೊತೆಗೆ ಈ ಪಿತೃದೋಷ ಅನ್ನೋದು ಹೇಗೆ ಬಾಧಿಸುತ್ತೆ, ಒಂದು ಕುಟುಂಬವನ್ನು ಹಾಗೂ ಒಬ್ಬ ವ್ಯಕ್ತಿಯನ್ನು ಯಾವ ರೀತಿ ಹಿಂಸೆ ಕೊಡುತ್ತೆ ಆ ಪಿತೃದೋಷ ಅನ್ನೋದ್ರ ಬಗ್ಗೆನೂ ಸೂಕ್ತವಾದ ಮಾಹಿತಿಗಳನ್ನು ಕೊಟ್ಟರು. ಇವತ್ತು ಗುರುಗಳು ಈ ಪಿತೃದೋಷದಿಂದ ಏನೇನು ಸಮಸ್ಯೆಗಳಾಗತ್ತೆ, ಮನೆಗಳಲ್ಲಿ ಏನೇನು ಸಮಸ್ಯೆ ಕಾಡ್ತಾ ಇರುತ್ತೆ, ಒಂದು ಕುಟುಂಬಕ್ಕೆ ಪಿತೃದೋಷ ಅನ್ನೋದು ಎಂತಹ ಕಠಿಣವಾದ ಸಮಸ್ಯೆಗಳನ್ನು ತಂದೊಡ್ಡುತ್ತೆ ಅನ್ನೋದನ್ನು ಇವತ್ತು ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಈ ಪಿತೃದೋಷ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಆಧ್ಯಾತ್ಮ ಮಾರ್ಗದಲ್ಲಿ ದಾರಿ ಇದೆಯಾ, ಹಾಗಾದರೆ ಆಧ್ಯಾತ್ಮ ಮಾರ್ಗದಲ್ಲಿ ಯಾವ ಸಾಧನೆಯನ್ನು ನಾವು ಅನುಸರಿಸಬೇಕು ಈ ಪಿತೃದೋಷವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಪುಷ್ಕರ ಪೂರ್ವಜ್ಞರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಏನು ಮಾಹಿತಿ ಕೇಳೋಣ ಬನ್ನಿ. ಪಿತೃ ದೋಷ ನಿವಾರಣೆಗೆ ಒಂದು ಸಾಧನೆ ಇದೆ, ಭಾಳ ಸಿಂಪಲ್ ಆ್ಯಂಡ್ ಸ್ಟ್ರಾಂಗ್ ಆಗಿರುತ್ತೆ. ಇನ್ನು ಮೊದಲನೇ ಗುರು ಅಥವಾ ಮೊದಲನೇ ದೇವರು, ಎಲ್ಲವೂ ಮೊದಲು ತಾಯಿ ತಂದೆಗಳು. ಒಂದು ನಿಮ್ಮ ಬಾಯಿಂದ ಬರ್ತಕ್ಕಂಥ ಒಂದು ಕೆಟ್ಟ ಶಬ್ದ ನೀವು ಮಾಡಿರ್ತಕ್ಕಂಥ ಎಷ್ಟೋ ಒಳ್ಳೆಯ ಫಲಗಳನ್ನು ಕರಗಿಸ್ತಾ ಹೋಗ್ಬಿಡುತ್ತೆ. ಮನಸ್ಸಿನಲ್ಲೂ ಕೂಡ ಒಬ್ಬರ ಮೇಲೆ ಕೆಟ್ಟ ಅಭಿಪ್ರಾಯಗಳನ್ನ ಇಟ್ಕೊಬಾರ್ದು, ಕೆಟ್ಟ ಕರ್ಜನ್ನು ಮಾಡಬಾರ್ದು, ಅಂದರೆ ಶಾಪಗಳನ್ನು ಮಾನಸಿಕವಾಗಿ ಕೂಡ ಮಾಡಬಾರ್ದು. ಆದಷ್ಟು ಒಳ್ಳೆಯದನ್ನು ಬೆಳೆಸಬೇಕು. ತಮಾಷೆಗಾದರೂ ಕೂಡ ಬೇರೆಯವ್ರನ್ನ ಬೈಬೇಡಿ, ಕೆಟ್ಟ ಮಾತುಗಳನ್ನು ಹೇಳ್ಬೇಡಿ, ನಿಂದನೆ ಮಾಡಬೇಡಿ. ಆಮೇಲೆ ನಿಮ್ಮ ಹಿರಿಯರು ಡೆತ್ ಆದರೂ ಕೂಡ ಅವ್ರು ಸತ್ತೋಗಿದ್ದಾರೆ, ನೀವು ಅಂದ್ಕೊಳ್ತೀರ ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ. ಅವ್ರು ಯಾವ ಸ್ವರ್ಗಕ್ಕೆ ಹೋಗಿದ್ರು ನಿಮಗೆ ಗೊತ್ತಿರಲ್ಲ. ಆದರೆ ಪದೇ ಪದೇ ನಿಮ್ಮ ಸ್ವಪ್ನದಲ್ಲಿ ಡ್ರೀಮಲ್ಲಿ ಕಾಣಿಸ್ಕೊಳ್ತಿರ್ತಾರೆ. ಮನೆಯಲ್ಲಿ ಪ್ರೇತಾತ್ಮಗಳ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ. ಒಂದೇ ಮನೇಲಿ ಇರ್ತಾರೆ, ನೋಡೋದಕ್ಕೆ ಎಲ್ಲ 10 ಜನನೂ ಮನೇಲಿದ್ದಾರೆ ಅಂದ್ಕೊಳ್ತಾರೆ. ಆದರೆ ಒಳಗಡೆ ಹೋದಾಗ ಚಿತ್ರ ಗೊತ್ತಾಗ್ತದೆ. ಆಮೇಲೆ ಮದುವೆ ಆದರೂ ಕೂಡ ಡೈವರ್ಸ್ ಆಗ್ತಕ್ಕಂಥದ್ದು, ಮದುವೆ ಆಗಿಬಿಡುತ್ತೆ, ಜೊತೆಲಿ ಡೈವರ್ಸು ಆಗುತ್ತೆ. ತುಂಬ ದೊಡ್ಡ ಪಟ್ಟಿ ಇದು ಸಮಸ್ಯೆಗಳು. ಪಿತೃದೋಷಗಳು ಸುಮ್ಮನೆ ಬಿಡಲ್ಲ, ದೊಡ್ಡ ಪಟ್ಟಿನೇ ಇದೆ ಇದರಲ್ಲಿ. ಹಾಗೆ ಬಹಳಷ್ಟು ಈ ಜೀವನದಲ್ಲಿ ಸಮಸ್ಯೆಗಳಿಗೆ ಸಿಕ್ಕಾಕ್ಕೊಳ್ತಿರ್ತಾರೆ. ಕೆಲವು ಆ ಸಮಸ್ಯೆಗಳು ಹೇಳ್ತೀನಿ, ತುಂಬ ದೊಡ್ಡ ಪಟ್ಟಿ ಇದು ಸಮಸ್ಯೆಗಳು. ಪಿತೃದೋಷಗಳು ಸುಮ್ಮನೆ ಬಿಡಲ್ಲ, ದೊಡ್ಡ ಪಟ್ಟಿನೇ ಇದೆ ಇದರಲ್ಲಿ. ಇದೆಲ್ಲನೂ ಯಾವುದಾದ್ರು 1-2 ನಿಮಗಿದ್ರೆ ಈ ದೋಷಗಳಿದೆ ಅಂತಲೇ ಅರ್ಥ. ಇನ್ನು ಎಲ್ಲ ಇದೆ ಅಂದರೆ ಜಾಸ್ತಿ ಇದೆ ಅಂತ ಅರ್ಥ. ಹೇಗಿರುತ್ತೆ ಪಿತೃದೋಷಗಳಿದ್ರೆ ಅವ್ರ ಲೈಫ್ ಅಂತಕ್ಕಂಥದ್ದು? ಪ್ರೀತಿ ಪ್ರೇಮದಿಂದ ವಂಚಿತರಾಗಿರ್ತಾರೆ. ಯಾವ ಪ್ರೀತಿ ಪ್ರೇಮ? ತಂದೆ ತಾಯಿ ಪ್ರೀತಿ ಇರ್ಬೋದು, ಮನೆಯ ಕುಟುಂಬದ ಪ್ರೀತಿ ಪ್ರೇಮ ಇರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಪ್ರೀತಿ ಪ್ರೇಮ ಇರ್ಬೋದು. ಯಾವುದಾದ್ರೂ ಒಟ್ಟಿನಲ್ಲಿ ಟೋಟಲಾಗಿ ಲವ್ ಎಫೆಕ್ಷನ್ಸ್ ಇರಲ್ಲ ಕುಟುಂಬದಲ್ಲಿ. ಏನೋ ಅವ್ರ ಮೂತಿ ಆ ಕಡೆ ತಿರ್ಸ್ಕೊಂಡು ಇವ್ರ ಮೂತಿ ಈ ಕಡೆ ತಿರ್ಸ್ಕೊಂಡು ಮನೇಲಿ ಸಂಸಾರ ಮಾಡ್ತಿರ್ತಾರೆ ಅಷ್ಟೆ. ಆಮೇಲೆ ಮನೆಯಲ್ಲಿ ಮಕ್ಕಳ ಮದುವೆ ಆಗದೇ ಇರತಕ್ಕಂಥದ್ದು, ಅಂದರೆ ಮಗಳೋ ಮಗನೋ ಮದುವೆ ಆಗದೇ ಇರತಕ್ಕಂಥದ್ದು. ಆಮೇಲೆ ಮದುವೆ ಆದರೂ ಕೂಡ ಡೈವರ್ಸ್ ಆಗ್ತಕ್ಕಂಥದ್ದು. ಮದುವೆ ಆಗಿಬಿಡುತ್ತೆ, ಜೊತೆಲಿ ಡೈವರ್ಸು ಆಗುತ್ತೆ. ಮತ್ತು ಮದುವೆ ಆದಮೇಲೆ ತುಂಬ ನೀರಸ, ಲೈಫು ಖುಷಿ ಇರಲ್ಲ, ತುಂಬ ಕ್ಲೇಶ, ಬೇಸರ, ನೆಮ್ಮದಿ ಇರಲ್ಲ. ಯಾಕಪ್ಪ ಮದುವೆ ಆದಿ, ಇಷ್ಟು ವರ್ಷ ಕಷ್ಟಪಟ್ಟು ಈಗ ಮದುವೆ ಆಗಬೇಕಾಗಿತ್ತಾ ಅಂತಕ್ಕಂಥ ಚಿಂತೆ ಬರುತ್ತೆ. ಇನ್ನೊಂದು 2 ವರ್ಷ ಆರಾಮಾಗಿರ್ಬೋದಾಗಿ, ಅದಕ್ಕೆ ಮದುವೆನೇ ಮಾಡ್ಕೊಳ್ದೇ ಇದ್ರೂ ಇನ್ನೂ ಆರಾಮಾಗಿರ್ತಕ್ಕಂಥದ್ದು ಇರ್ತಿತ್ತಲ್ಲ ಅಂತಕ್ಕಂಥ ಬೇಸರ ಬಂದುಬಿಡುತ್ತೆ. ಮತ್ತು ಸಂತಾನ ಆಗದೆ ಇರತಕ್ಕಂಥದ್ದು, ಅಥವಾ ಸಂತಾನ ಆದರೂ ಕೂಡ ಮಕ್ಕಳಾದರೂ ಕೂಡ ಹ್ಯಾಂಡಿಕ್ಯಾಪ್ ಮಕ್ಕಳು ಹುಡ್ತಕ್ಕಂಥದ್ದು, ಬುದ್ಧಿಮಾಂದ್ಯ, ಬುದ್ಧಿಭ್ರಮಣೆ, ಕೈಕಾಲು ಇಲ್ಲದೆ ಇರತಕ್ಕಂಥದ್ದು, ಇನ್ನೇನೋ ಆಗಿರ್ತಕ್ಕಂಥದ್ದು. ಅದ್ರ ಹಿಂದೆ ದೊಡ್ಡ ಕಥೆಗಳಿರುತ್ತೆ. ಏನಕ್ಕೆ ಹ್ಯಾಂಡಿಕ್ಯಾಪ್ ಹುಡ್ತಾರೆ ಅಂದರೆ ಈ ದೋಷಗಳಿದ್ದಾಗ ಆ ರೀತಿ ಆಗುತ್ತೆ ಅಂತ. ಅಥವಾ ಬರೀ ಹೆಣ್ಮಕ್ಳಾಗ್ತಕ್ಕಂಥದ್ದು, ಹೆಣ್ಮಕ್ಳ ಸಂತಾನ, ವಂಶ ಅಭಿವೃದ್ಧಿ ಆಗಲ್ಲ, ನಿಮ್ಮ ತಲೆಗೆ ನಿಂತೋಗ್ಬಿಡುತ್ತೆ, ಬೇರೆ ಜನರು ಇನ್ನೊಂದು ಕಡೆ ಟ್ರ್ಯಾಕ್ ಶುರುವಾಗುತ್ತೆ. ಅಂದರೆ ಹೆಣ್ಣು ಮಕ್ಕಳಿಂದ ವಂಶ ಬೆಳೆಯುತ್ತೆ ಅಂತ ಅರ್ಥ. ನಿಮ್ಮ ವಂಶಾವಳಿ ನಿಂತೋಗ್ಬಿಡುತ್ತೆ, ವಂಶ ಅಭಿವೃದ್ಧಿ ಆಗದೆ ಇರತಕ್ಕಂಥದ್ದು. ಆಮೇಲೆ ನಿಮ್ಮ ಪೇರೆಂಟ್ಸ್ ಜೊತೆ, ತಂದೆ ತಾಯಿಯ ಜೊತೆ ಸಂಬಂಧ ಒಳ್ಳೆ ಆತ್ಮೀಯವಾಗಿರಲ್ಲ, ಏನೋ ಇದ್ದೀರಾ ಅಂತ ಹೋಗ್ತಿರುತ್ತೆ ಜೀವನ. ಆಮೇಲೆ ಏನೋ ಗಲಾಟೆಯಿಂದ, ವಿವಾದದಿಂದ, ತುಂಬ ಕ್ಲೇಶದಿಂದ, ಮನಸ್ತಾಪಗಳಿಂದ ದೂರ ಇರ್ತಾರೆ. ಒಂದೇ ಮನೇಲಿ ಇರ್ತಾರೆ, ಆದರೆ ಅವರೊಂದು ರೂಮಲ್ಲಿ ನೀವೊಂದು ರೂಮಲ್ಲಿ ಏನೋ ಒಂದು ಮಾಡಿಕೊಂಡು, ಅಥವಾ ಒಂದು ಮನೆಯಲ್ಲಿ ಅವ್ರವ್ರ ರೂಮಲ್ಲಿ ಅವ್ರವ್ರು ಬೇಯಿಸ್ಕೊಂಡು ತಿನ್ನೋ ಹಂಗೆ ಆಗ್ಬಿಟ್ಟಿರ್ತದೆ. ಎಷ್ಟೋ ಜನ ನಾನು ಭಾಳ ನೋಡಿದ್ದೀನಿ. ಒಂದೇ ಮನೇಲಿ ಇರ್ತಾರೆ, ನೋಡೋದಕ್ಕೆ ಎಲ್ಲ 10 ಜನನೂ ಮನೇಲಿದ್ದಾರೆ ಅಂದ್ಕೊಳ್ತಾರೆ. ಆದರೆ ಒಳಗಡೆ ಹೋದಾಗ ಚಿತ್ರ ಗೊತ್ತಾಗ್ತದೆ. ಸೊ ಅಂತಹ ಸ್ಥಿತಿ ಆ ಫ್ಯಾಮಿಲಿಯಲ್ಲಿ ಇರ್ತಾರೆ.
ಆಮೇಲೆ ನಿಮ್ಮ ಹಿರಿಯರು ಡೆತ್ ಆದರೂ ಕೂಡ ಅವ್ರು ಸತ್ತೋಗಿದ್ದಾರೆ, ನೀವು ಅಂದ್ಕೊಳ್ತೀರ ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ. ಅವ್ರು ಯಾವ ಸ್ವರ್ಗಕ್ಕೆ ಹೋಗಿದ್ರು ನಿಮಗೆ ಗೊತ್ತಿರಲ್ಲ. ಆದರೆ ಪದೇ ಪದೇ ನಿಮ್ಮ ಸ್ವಪ್ನದಲ್ಲಿ ಡ್ರೀಮಲ್ಲಿ ಕಾಣಿಸ್ಕೊಳ್ತಿರ್ತಾರೆ, ಅವರ ಇರುವಿಕೆಯನ್ನು ತೋರಿಸ್ಕೊಡ್ತಿರ್ತಾರೆ. ಅಂದರೆ ನಾನು ಅತೃಪ್ತನಾಗಿದ್ದೀನಿ, ನನಗೆ ಮುಕ್ತಿ ಸಿಗಲಿಲ್ಲ ಅಂತಕ್ಕಂಥ ಇಂಡಿಕೇಷನ್ ಅದು. ಆಮೇಲೆ ಹುಟ್ಟಿರೋ ಸಂತಾನ ತಪ್ಪು ದಾರಿ ಹಿಡಿದು ಬಿಡುತ್ತೆ, ರಾಂಗ್ ರೂಟಿಗೆ ಹೋಗ್ಬಿಡ್ತಾರೆ. ನೀವು ಕೂಡಿಟ್ಟಿರೋ ದುಡ್ಡೆಲ್ಲ ವೇಸ್ಟ್ ಮಾಡ್ತಾರೆ, ಹಾಳು ಮಾಡ್ತಾರೆ, ಬಿಕಾರಿಗಳಾಗ್ಬಿಡ್ತಾರೆ. ಮತ್ತು ಮನೆಯಲ್ಲಿ ಯಾರೋ ಒಬ್ಬರು ಮನೆಯಲ್ಲಿ ಯಾರೋ ಒಬ್ಬರು ಸದಾ ಹೆಲ್ತ್ ಇಶ್ಯೂಸ್ ಇರ್ತಾರೆ, ಏನೋ ಒಂದು ಇಶ್ಯೂಸ್, ಅದಕ್ಕೆ ಹೆಚ್ಚು ಖರ್ಚುಗಳಾಗ್ತಿರುತ್ತೆ. ಮತ್ತು ಬಿಸ್ನೆಸ್ ಲಾಸ್, ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ಸ್. ಸುಮ್ಮನೆ ಹೋಗಿ ನೀವು ಪರ್ಫೆಕ್ಟ್ ಡ್ರೈವರು, ಒಳ್ಳೆ ಡ್ರೈವರ್ ನೀವು, ಅದು ಯಾರೋ ಬಂದು ಗುದ್ದಿರ್ತಾನೆ. ಅಥವಾ ಫುಟ್ಪಾತಲ್ಲಿ ನಿಂತ್ಕೊಂಡಿದ್ರ ಸೀದಾ ಬಂದು ಯಾರೋ ನಿಮಗೆ ಗುದ್ದಿರ್ತಾನೆ, ಕಾರಣನೇ ಇರಲ್ಲ. ಕಾರಣ ದಿಸ್ ಬ್ಲಾಕೇಜಸ್, ಕರ್ಮಗಳು, ಪಿತೃದೋಷಗಳು. ಆಮೇಲೆ ಯಾವಾಗಲಾದರೂ ಮನಸ್ಸಿನಲ್ಲಿ ಸೂಸೈಡ್ ಮಾಡ್ಕೊಬೇಕು ಅಂತ ಇನ್ಫ್ಲೂಯೆನ್ಸ್ ಮಾಡ್ತಿರುತ್ತೆ ಮನಸ್ಸಿಗೆ. ಸಾಕಪ್ಪ ಯಾಕೋ ಬೇಸರ, ಸೂಸೈಡ್ ಮಾಡ್ಕೊಂಬಿಡೋಣ. ಅಥವಾ ಮನೆ ಫ್ಯಾಮಿಲಿನ ಯಾರೋ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಅಥವಾ ಅನ್ಎಕ್ಸ್ಪೆಕ್ಟೆಡ್ ಡೆತ್ ಆಗಿರುತ್ತೆ, ಅಕಾಲ ಮರಣವಾಗಿಬಿಟ್ಟಿರುತ್ತೆ. ಪೂರ್ತಿ ಫುಲ್ಫಿಲ್ ಆಗಿರಲ್ಲ ಲೈಫು, ಯಾವುದೋ ಒಂದು ಕಾರಣದಿಂದ ಅಕಾಲ ಮರಣವಾಗಿಬಿಟ್ಟಿರುತ್ತೆ. ಅದ್ರ ಜೊತೆಯಲ್ಲಿ ಡೆತ್ ಆಗಿರ್ತಕ್ಕಂತಹ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಪ್ರೇತಾತ್ಮಗಳಾಗಿ ನಿಮ್ಮ ಮನೆಗಳಲ್ಲಿ ಅವರ ಅನುಭವ ಆಗುತ್ತೆ, ಇರುವಂತಹ ಅನುಭವ ಆಗುತ್ತೆ. ಮನೆಯಲ್ಲಿ ಪ್ರೇತಾತ್ಮಗಳ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ. ಪದೇ ಪದೇ ಗರ್ಭಪಾತ ಆಗ್ತಕ್ಕಂಥದ್ದು, ಅಬಾರ್ಷನ್ ಆಗ್ತಕ್ಕಂಥದ್ದು, ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಕ್ಕಂಥದ್ದು. ಹೆಣ್ಮಕ್ಳಲ್ಲಿ ಈ ದೋಷ ಇದ್ದರೆ ಯೂಟ್ರಸ್ ಪ್ರಾಬ್ಲಮ್ ಕಾಣಿಸ್ಕೊಳ್ತದೆ. ಆ ಯೂಟ್ರಸ್ಸಲ್ಲಿ ತುಂಬ ಹೀಟ್ ಪ್ರೊಡ್ಯೂಸ್ ಆಗಿಬಿಡುತ್ತೆ, ಅದರಿಂದ ನಾನಾ ರೀತಿ ಸಮಸ್ಯೆಗಳು ಬರುತ್ತೆ. ಆಮೇಲೆ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಹೋಗುತ್ತೆ, ಅದೇನೇನೋ ಆಗುತ್ತೆ. ಬಟ್ ಪ್ರಾಬ್ಲಮ್ ಹೇಳ್ತಿರೋದು ಅದೇ ಮೇಲಾದರೆ, ಅಂದರೆ ಗಂಡಸಾದರೆ ಅವರ ಸಪ್ತ ಧಾತುಗಳಲ್ಲಿ ವೀಕ್ ಇರುತ್ತೆ, ಶರೀರದಲ್ಲಿ ವೀಕ್ನೆಸ್ ಇರುತ್ತೆ, ಶಕ್ತಿ ಕಡಿಮೆ ಇರ್ತದೆ. ಮತ್ತು ನೀವೇನೇ ಬಿಸ್ನೆಸ್ ಮಾಡ್ತೀರಿ, ದುಡ್ಡು ತುಂಬ ಫ್ಲೋ ಆಗೋದು ಕಡಿಮೆ ಆಗ್ತಾ ಹೋಗ್ತದೆ, ಎಲ್ಲ ದಾರಿ ಬಂದಾಗ್ದಂಗೆ ಕಾಣಿಸುತ್ತೆ. ಭಾಳ ಶ್ರಮೆ ಮಾಡ್ತೀರಾ, ಬಟ್ ಬರ್ತಕ್ಕಂಥದ್ದು ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಇಂತಹ ಹಲವಾರು ಇನ್ನೂ ಬಹಳ ಇರುತ್ತೆ, ಆದರೆ ಇದು ಮುಖ್ಯವಾಗಿರ್ತಕ್ಕಂಥದ್ದು. ಇಂತಹ ಕೆಲವು ದೋಷಗಳು ನಿಮ್ಮ ಇಡೀ ಕುಟುಂಬದ ಮೇಲೆ ಪ್ರಭಾವ ಬೀರ್ತದೆ. ಆದ್ದರಿಂದ ನೀವು ಮಾತಾಡುವಾಗ ಯಾರ ಜೊತೆಲೇ ಆಗಲಿ, ಔಟ್ಸೈಡ್ ಪರ್ಸನ್ ಇರ್ಬೋದು, ಫ್ಯಾಮಿಲಿ ಪರ್ಸನ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ತಮಾಷೆಗಾದರೂ ಕೂಡ ಬೇರೆಯವ್ರನ್ನ ಬೈಬೇಡಿ, ಕೆಟ್ಟ ಮಾತುಗಳನ್ನು ಹೇಳ್ಬೇಡಿ, ನಿಂದನೆ ಮಾಡಬೇಡಿ. ಯಾಕಂದರೆ ಒಂದು ನಿಮ್ಮ ಬಾಯಿಂದ ಬರ್ತಕ್ಕಂಥ ಒಂದು ಕೆಟ್ಟ ಶಬ್ದ ನೀವು ಮಾಡಿರ್ತಕ್ಕಂಥ ಎಷ್ಟೋ ಒಳ್ಳೆಯ ಫಲಗಳನ್ನು ಕರಗಿಸ್ತಾ ಹೋಗ್ಬಿಡುತ್ತೆ. ಒಂದು ಕೆಟ್ಟ ಮಾತು ನಿಮ್ಮ ಎಷ್ಟೋ, ಈಗ ಉದಾಹರಣೆಗೆ ₹1 ಖರ್ಚು ಅಂತಕ್ಕಂಥ ಒಂದು ಮಾತು ಅನ್ನೋದು ₹1 ಅಂದ್ಕೊಳ್ಳಿ, ₹100 ಅಷ್ಟು ಖರ್ಚಾಗ್ಬಿಡುತ್ತೆ ಅಂತ. ಅಂದರೆ ಅಷ್ಟು ಪವರು ನಿಮ್ಮ ಪುಣ್ಯಗಳು ಕರಗೋಗ್ಬಿಡುತ್ತೆ. ನೀವು 1000 ಗೋದಾನ ಮಾಡಿದರೂ ಕೂಡ ಆ ಫಲ ಇದ್ದರೆ ಒಂದು ಕೆಟ್ಟ ಮಾತಿನಿಂದ ಡೆಸ್ಟ್ರಾಯ್ ಆಗಿಬಿಡುತ್ತೆ ಅಂತಕ್ಕಂಥದ್ದು ಅರ್ಥ. ಎಷ್ಟೋ ಪೂಜೆ ಪುನಸ್ಕಾರಗಳನ್ನು ಮಾಡಿ, ಸಾಧನೆಗಳನ್ನು ಮಾಡಿ, ಯೋಗಾಭ್ಯಾಸ ಮಾಡಿ, ಏನೇನೋ ಮಾಡಿರ್ತೀರ, ಹೋಮ ಹವನಾದಿಗಳು, ದಾನ ಧರ್ಮಗಳನ್ನು ಮಾಡಿರ್ತೀರ. ಇಂತಹ ಕೆಟ್ಟ ಮಾತುಗಳನ್ನು ಹೇಳ್ತಿದ್ರೆ ಅದು ಬಾಯಲ್ಲಿರ್ಬೋದು ಅಥವಾ ಮನಸ್ಸಿನಲ್ಲಿರ್ಬೋದು. ಮನಸ್ಸಿನಲ್ಲೂ ಕೂಡ ಒಬ್ಬರ ಮೇಲೆ ಕೆಟ್ಟ ಅಭಿಪ್ರಾಯಗಳನ್ನ ಇಟ್ಕೊಬಾರ್ದು, ಕೆಟ್ಟ ಕರ್ಜನ್ನು ಮಾಡಬಾರ್ದು. ಅಂದರೆ ಶಾಪಗಳನ್ನು ಮಾನಸಿಕವಾಗಿ ಕೂಡ ಮಾಡಬಾರ್ದು. ಆದಷ್ಟು ಒಳ್ಳೆಯದನ್ನು ಬಳಸಬೇಕು. ಬಾಯಿನಲ್ಲೂ ಕೂಡ ಹೇಳುವಂಥ ಶಬ್ದಗಳು ನಿಮ್ಗೆ ಆಗದೇ ಇದ್ದಾಗ ಸೈಲೆಂಟ್ ಆಗಿರಿ. ಮನಸ್ಸಿನಲ್ಲಿ ಉತ್ಪತ್ತಿ ಮಾಡ್ತಕ್ಕಂಥ ಶಕ್ತಿ ಪಾಸಿಟಿವ್ ಆಗಿರಲಿ, ಬಾಯಲ್ಲಿ ಬ್ಲೆಸ್ಸಿಂಗ್ಸ್ ಇರಲಿ, ಪ್ರೀತಿಯಿಂದ ವಾಕ್ಯಗಳನ್ನು ಮಾತನ್ನು ಹೇಳಿ. ಸೊ ಅದರಿಂದ ಒಳ್ಳೆಯದಾಗುತ್ತೆ. ಇಲ್ಲದೇ ಇದ್ದರೆ ಎಲ್ಲ ಪುಣ್ಯ ಫಲಗಳು ಕರಗೋಗ್ಬಿಡುತ್ತೆ, ದಿನೇ ದಿನೇ ಡೆಸ್ಟ್ರಾಯ್ ಆಗಿಬಿಡುತ್ತೆ. ಅದನ್ನು ಹುಷಾರಾಗಿ ಮಾತಾಡಿ. ಯಾಕಂದರೆ ಈ ದೋಷ ಅಂತಕ್ಕಂಥದ್ದು ಪಿತೃದೇವತೆಗಳು ಹೇಗೆ ಮನೆಯಲ್ಲಿ ನೀವು ಬದುಕಿರುವಾಗ ತಂದೆ ತಾಯಿಗಳು ನೀವು ಚೆನ್ನಾಗಿದ್ದಾಗ, ಆನಂದವಾಗಿದ್ದಾಗ, ಹ್ಯಾಪಿಯಾಗಿದ್ದಾಗ ಎಷ್ಟು ಸಂತೋಷವಾಗಿರ್ತಾರೋ ಅದೇ ರೀತಿ ಅವರು ಡೆತ್ ಆದರೂ ಕೂಡ ಅದೇ ಸಂತೋಷ ಆ ಆತ್ಮದಲ್ಲಿಗಳು ಇರಬೇಕು. ಅದು ಬಿಟ್ಟು ನೀವು ಇನ್ನೇನಾದರೂ ಮಾಡ್ತಾ ಹೋದರೆ, ಇಂತಹ ಕೆಟ್ಟ ವಿಷಯಗಳನ್ನು ಮಾಡ್ತಾ ಹೋದರೆ, ನೀವು ಎಷ್ಟೇ ಪೂಜೆ ಮಾಡಲಿ, ಎಷ್ಟೇ ಪುನಸ್ಕಾರಗಳನ್ನು ಮಾಡಲಿ, ಹೋಮ ಹವನಾದಿಗಳನ್ನು ಮಾಡಿ, ಕೋಟಿ ಕೋಟಿ ಖರ್ಚು ಮಾಡಲಿ, ಪಿತೃದೋಷ ನಿವಾರಣೆ ಆಗಲ್ಲ. ಅರ್ಥ ಆಯ್ತಲ್ಲ? ನೀವೇನೇ ಮಾಡಿದ್ರೂ ಕೂಡ ಅದು ಪರ್ಸೆಂಟೇಜು 0 ಆಗಿರುತ್ತೆ, ನಿಷ್ಫಲವಾಗಿರುತ್ತೆ. ಎಲ್ಲ ಹೋಮಗಳಿಗಿಂತ
ಪೂಜೆ ಮೇಲು, ಪೂಜೆಗಿಂತ ಧ್ಯಾನ ಮೇಲು, ಧ್ಯಾನಕ್ಕಿಂತ ಸೈಲೆಂಟ್ ಮೇಲು ಅಂತ ಹೇಳ್ತೀವಿ. ಅಂದರೆ ಶಾಂತವಾಗಿರ್ತಕ್ಕಂಥ. ಸೊ ಅದರಿಂದ ಧ್ಯಾನದಲ್ಲಿ ಶಾಂತವಾಗಿ ಕುಳಿತುಕೊಂಡು ಸೈಲೆಂಟಾಗಿ ಕೆಲವು ಜ್ಞಾನವನ್ನು ವಿಕಾಸ ಮಾಡಿಕೊಂಡು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಮಾಡಿದಾಗ ಈ ಬ್ಲಾಕೇಜಸ್ ಎಲ್ಲ ನಿವಾರಣೆ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟ ಈ ಅಘೋರ ಮಾರ್ಗದಲ್ಲಿ ಪಿತೃ ದೋಷ ನಿವಾರಣೆಗೆ ಒಂದು ಸಾಧನೆ ಇದೆ. ಭಾಳ ಸಿಂಪಲ್ ಆ್ಯಂಡ್ ಸ್ಟ್ರಾಂಗ್ ಆಗಿರುತ್ತೆ. ಅದನ್ನು ಮಹಾಲಯ ಅಮಾವಾಸ್ಯೆ ಅದನ್ನು ಪ್ರೊಸೀಜರ್ ಮತ್ತು ಮಂತ್ರದೀಕ್ಷಾ ತುಂಬ ಇರುತ್ತೆ. ಇದು ಪಿತೃ ನೀವು ಬೇರೆ ಏನಾದ್ರು ಕಲ್ತಿರ್ಬೋದು, ಎಸೆನ್ಷನ್ ಕ್ರಿಯೆ ಅದೇ ಸಪ್ರೇಟು, ಅದು ಬೇರೆ ಇದು ಬೇರೆ. ಅದು ನಿಮ್ಮ ಪ್ರೀವಿಯಸ್ ಲೈಫನ್ನು ಕ್ಲೀನ್ ಮಾಡ್ಕೊಳೋದು, ಇದು ನಿಮ್ಮ ವಂಶವನ್ನು ಕ್ಲೀನ್ ಮಾಡ್ಕೊಳೋದು, ನಿಮ್ಮ ಈ ಜನರೇಷನನ್ನು ಕ್ಲೀನ್ ಮಾಡೋದು. ನೀವೇನು ಹುಟ್ಟಿದ್ದೀರಾ ಆ ಲೈಫನ್ನು, ಆ ಪಿತೃಗಳನ್ನು ಎಸೆನ್ಷನ್ ಮಾಡ್ತಾ ಹೋಗೋದು. ಇದು ತುಂಬ ಸ್ಟ್ರಾಂಗ್ ಆ್ಯಂಡ್ ಸ್ಮಾಲ್ ಈಸಿ ಪ್ರೋಸೆಸ್. ಎಲ್ಲರೂ ಕಲಿಬೋದು. ಇದು ಹೆಣ್ಣು ಗಂಡು ಮಕ್ಕಳು ಅನ್ನೋದು ಏನೂ ಭೇದ ಇಲ್ಲ, ಯಾರು ಬೇಕಾದ್ರೂ ಕಲ್ತ್ಕೊಳ್ಬೋದು. ಅದನ್ನು ಕಲ್ತ್ಕೊಂಡ್ಮೇಲೆ ಅಮಾವಾಸ್ಯೆ ಹಿಂದಿನ ದಿನ ಇದನ್ನು 2 ದಿನ ಅಭ್ಯಾಸ ಮಾಡಬೇಕಷ್ಟೆ. ಮಾಡಿ ಅಮಾವಾಸ್ಯೆ ದಿನ ನೀವು ಮನೇಲಿ ಏನು ಪೂಜೆ ಅಭ್ಯಾಸ ಇದ್ದರೆ ಆ ಸಮಯದಲ್ಲಿ ಈ ಕ್ರಿಯೆಯನ್ನು ಮಾಡಬೇಕು. ಒಟ್ಟು 2 ದಿನ ಹಿಂದೆ ಮತ್ತು 1 ದಿನ ಅಮಾವಾಸ್ಯೆ ದಿನ, ಒಟ್ಟು 3 ದಿನ. ಆಮೇಲೆ ಇದು ಮಾಡೋಂಗಿಲ್ಲ. ಇದು ಮಾಡೋದೇನಾದ್ರು ಮತ್ತೆ ನೆಕ್ಸ್ಟು ಅಮಾವಾಸ್ಯೆ. ಯಾಕಂದರೆ ಎಲ್ಲ ದೇವತೆಗಳು ದೇವರುಗಳಿಂತ ಪಿತೃದೇವತೆಗಳು ಬಹಳ ಮುಖ್ಯ. ಅದಕ್ಕೆ ನಮಗೆ ಮೊದಲೇ ಹೇಳಿದ್ದಾರೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಇನ್ನು ಮೊದಲನೇ ಗುರು ಅಥವಾ ಮೊದಲನೇ ದೇವರು ಎಲ್ಲವೂ ಮೊದಲು ತಾಯಿ ತಂದೆಗಳು. ತಂದೆ ತಾಯಿಗಳ ಆಶೀರ್ವಾದ ಬಹಳ ಮುಖ್ಯ. ತಂದೆ ತಾಯಿಗಳು ಬದುಕಿದ್ರೂ ಆಶೀರ್ವಾದ ಮುಖ್ಯ, ಅವ್ರು ಇಲ್ಲದೇ ಇದ್ದರೂ ಆಶೀರ್ವಾದ ಮುಖ್ಯ. ಆಶೀರ್ವಾದ ತೊಗೊಂಡು ಮುಂದೆ ಹೋದರೆ ನಿಮ್ಮ ಲೈಫ್ ಬಂಗಾರವಾಗುತ್ತೆ. ಅದನ್ನು ಎಷ್ಟೋ ಜನ ಹಿರಿಯರು ಪಾಲಿಸ್ತಿದ್ದಾರೆ. ವಿದ್ಯೆ ಎಲ್ರಿಗೂ ಬೇಕು. ಇದರಿಂದ ಅವರು ಎಸೆನ್ಷನ್ ಆಗ್ತಾರೆ. ಯಾರು? ಪಿತೃದೇವತೆಗಳು ಇನ್ನೂ ಹೈಯರ್ ಡೈಮೆನ್ಷನ್ಗೆ ಹೋಗ್ತಾರೆ. ಪಿತೃದೇವತೆಗಳು ನೀವು ಮಾಡ್ತಕ್ಕಂತಹ ಈ ಒಂದು ಸಾಧನೆಗಳಿಂದ ನಿಜವಾಗ್ಲೂ ಅವರು ದೇವತೆಗಳಾಗ್ತಾರೆ. ಅದು ಸತ್ಯ. ಆ ಮಾಮೂಲಿ ಸೋಲಾಗಲ್ಲ. ಅವರು ದೈವಾತ್ಮಗಳಾಗಿ ಹೊರಟೋಗ್ತಾರೆ. ಅಕಸ್ಮಾತ್ ಆಗದೇ ಇದ್ದರೂ ಕೂಡ ರೀಬರ್ತ್ ಆಗೋವಾಗ ಒಳ್ಳೆ ಜನ್ಮ ಸಿಕ್ಕುತ್ತೆ ಆ ತಂದೆ ತಾಯಿಗಳಿಗೆ. ನಿಮ್ಮನ್ನು ನೆನೆಸ್ಕೊಳ್ತಾರೆ. ನನ್ನ ಮಗ ಈ ಕರ್ಮಗಳನ್ನು, ಈ ಸಾಧನೆಗಳನ್ನು ಮಾಡಿದ್ರಿಂದ ನನ್ನ ಕರ್ಮ ಎಲ್ಲ ಕಳೆದು ನನಗೆ ಒಳ್ಳೆ ಲೈಫ್ ಸಿಕ್ಕಿದೆ. ಇಲ್ಲ ನಾನು ಯಾವುದೋ ಪ್ರಾಣಿರು ಶರೀರವನ್ನು ಪಡಿಬೇಕಾಗಿತ್ತು ಅಂಥದ್ದು ಈಗ ಒಳ್ಳೆಯ ಯೋಗಿಯಾಗಿದ್ದೀನಿ, ಆತ್ಮಜ್ಞಾನಿಯಾಗಿದ್ದೀನಿ ಮತ್ತೆ ನಿಮ್ಮ ಸಂಪರ್ಕಕ್ಕೆ ಬರುತ್ತೆ. ಆ ತಂದೆ ತಾಯಿ ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ. ನಿಮಗೆ ಗೊತ್ತಾಗುತ್ತೆ ಇವ್ರು ನಮ್ಮ ತಾಯಿ, ನಮ್ಮ ತಂದೆ ಅಂತ. ಎಲ್ರಿಗೂ ಧನ್ಯವಾದಗಳು. ನಮಃ ಶಿವಾಯ. ಬ್ಲೆಸ್ ಯು ಆಲ್.